ಐಸು ಲೇ ಐಸು ಏನ್ರಿ ಏನ್ರಿ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂತೀಯ? ಅವ್ರು ಹೆಂಗನ ಮಾಡ್ಕೊಳ್ಳಿ, ನಿಂಗೆ ಹೇಳಿಲ್ವ ನಾನು? ಅವ್ರು ಹೆಂಗನ ಮಾಡ್ಕೊಳ್ಳಿ ಸುಮ್ಮನೆ ಬಾ ಅಂತ ಹೇಳ್ಬಿಟ್ಟು ಇದು ಯಾಕೆ ಹಿಂಗೆ ನೀನು ಕಿತ್ತಾಡ್ಕೊಂಡು ಪರದಾಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ಹಾ, ಇದು ಯಾಕೆ ಅಂತ ಹೇಳ್ಬಿಟ್ಟು ಹಾ ನಡಿ ಸುಮ್ಕೇಣಿಯ ನಡಿ. ಆಹಾ, ಗಂಡ ಹೆಂಡತಿ ತುಂಬಾ ಚೆನ್ನಾಗಿ ನಾಟಕ ಮಾಡ್ತಾರೆ. ಅದೇನೋ ಅಂತಾರಲ್ಲ, ಬಂದ್ರೆ ಬರ್ಲಿ ಯಾಕೆ ಬಿಡ್ಬೇಕು ಅನ್ನೋ ಜನ ನೀವಂತೂನುವೆ. ಅಲ್ಲ ಕಣಪ್ಪ, ಅವತ್ತೇ ಅಮ್ಮ ಉಗಿದ್ ಕಳ್ಸೈತೆ ಆಸ್ತಿ ಎಲ್ಲ ನನ್ನ ಮಗಳ ಹೆಸ್ರಿಗೆ ಅಂತ ಹೇಳ್ಬಿಟ್ಟು. ನೀನ್ ನೋಡಿದ್ರೆ ಈ ಪಾಟಿ ಅಳ್ಳಾಡ್ತಾ ಇದೀಯಾ? ನೀನ್ ಹೆಂಡತಿಗೆ ಅಡ್ಕೊ ಇಕ್ಕೊಳಕ್ಕಾಗಲ್ವಾ? ಬಂದ್ಬಿಟ್ಟು ನೋಡು, ಆಸ್ತಿ ಏನಾದ್ರೂ ನಿಮ್ಮ ಹೆಸರಿನಾಗಿದ್ರೆ ಹೊಂಟೋಯ್ತೀನಿ ಹಂಗೆ ಹಿಂಗೆ ಅಂತ ಕೂತವಳೆ. ಏನು ಇವಳ ಹೆಸ್ರು ಬರ್ದ್ಬಿಟ್ಟವಿದೆ ಅಂತ ಅನ್ಕೊಬಿಟ್ಟವಳೆ. ಲೇ ಬಂದ್ಮೇಲೆ ಗೊತ್ತಾಯ್ತದೆ ಯಾರ ಹೆಸ್ರು ಬರ್ದವ್ರೆ ಅಂತ ಹೇಳ್ಬಿಟ್ಟು ನೀ ಸುಮ್ಮನೆ ನಿಂತ್ಕಳೆ ವಸಿ ಶಾನೆ. ನೀನು ಓವರ್ ಆಕ್ಟಿಂಗ್ ಮಾಡಕ್ ಕೊಟ್ಬಿಡ ನನ್ನ ಮುಂದೆ. ನನಗೆ ಸಂದಾಗ ಗೊತ್ತು ಯಾರ ಹೆಸ್ರುನಾಗ ಐತಿ ಯಾರ ಹೆಸ್ರುನಾಗ ಇಲ್ಲ ಅಂತ ಹೇಳ್ಬಿಟ್ಟು. ಸಂದಕ್ಕೆ ನನಗೆ ಗೊತ್ತು, ಬಾಯಿ ಮುಚ್ಕೊಂಡು ಬಿದ್ದಿರು. ನೋಡ್ದೇನ್ಲಾ ಕೂಳಾಕ್ ಸಾಕಿದ್ದಕ್ಕೂ ನಾಯಿ ನಮ್ಮನೆ ಕಚ್ಚಕ್ ಬಂದ್ಬಿಟ್ಟೈತೆ. ಥೂ, ನನ್ನ ಮಗ ಅಲ್ಲ ನೀನು ಅಂತ ಹೇಳ್ಬಿಟ್ಟು ಆ ಪಟಿ ಕೂಗಿ ಹೇಳಿದ್ರು ಎಂಟಿನ ಚೂ ಬಿಟ್ಬಿಟ್ಟಿದ್ಯಲ್ಲ ನೀನು. ನೀನು ಎಂಥ ಮಾನ ಮರ್ವದಿ ಬಿಟ್ಟನು ಹೇಳು. ಆಸ್ತಿನೇ ಬೇಡ ಕಣಮ್ಮ, ನೀನು ನನ್ನ ತಂಗಿ ಇಬ್ರು ಸಂದಕ್ಕಿರಿ, ನಂಗೆ ಅಷ್ಟೇ ಸಾಕು, ಬೇರೆ ಏನೂ ಬೇಡ ಕಣಮ್ಮ ಅಂತ ಹೇಳ್ಬಿಟ್ಟು ಹೋದನು. ಹಿಂದೆಗಡೆಯಿಂದ ಎಂಟಿನ ಚೂ ಬಿಟ್ಬಿಟ್ಟು ಆಸ್ತಿ ಕೇಳು ಕೋರ್ಟ್ಗೆ ಹಾಕು ಕಿತ್ಕೊಂಡ್ಬಿಟ್ಟು ಬಾ ಅಂತ ಕಳಿಸಿದ್ಯಲ್ಲ ಬೇಕು ನನ್ನ ಮಗನೇ. ಅಮ್ಮ ನಾನು ಯಾವತ್ತೂ ಅವಳನ್ನ ಹೋಗು ಆಸ್ತಿ ಪಾಸ್ತಿ ಕೇಳ್ಕೊಂಬಿಟ್ಟು ಬಾ ಅಂತ ನಾನು ಯಾವತ್ತೂ ಹೇಳ್ದನಲ್ಲ ಕಣಮ್ಮ. ಅವಳೇ ನೆನೆಯ ಆವಾಗಿಂದ ಹೇಳಿದೀನಿ ಬೇಡ ಬಾಮಿ ಅಂತಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಬಂದವಳೆ. ಈಗಲೂ ಹೇಳ್ತಿದ್ದೀನಿ ಐಶ್ವರ್ಯ, ನಮ್ಗೆ ಇವ್ರ ಆಸ್ತಿನೂ ಬೇಡ ಎಂಥದನ್ನೂ ಬೇಡ, ಸುಮ್ಮನೆ ಬಾ, ನನಗೂ ತೋಳಕ್ ಬಲ ಐತೆ, ಕೂಲಿ ಮಾಡೋಣ ಇನ್ನೊಂದು ಸಾಕ್ತೀನಿ. ನೀನು ಯಾಕೆ ಚಿಂತೆ ಮಾಡ್ತೀಯಾ? ಇವ್ರ ಆಸ್ತಿ ಕಟ್ಕೊಂಡು ನಮ್ಗೇನಾಗಬೇಕು? ಈ ಕೊಡಕ್ಕಿಲ್ಲ ಅಂತ ಹೇಳಿದ್ಮೇಲೆ ನೀನು ಬಲವಂತ ಮಾಡಿ ಕಿತ್ಕೊಳ್ಳೋ ಅಂತದ್ದು ಯಾ ಕೆಲಸ ಏನಕ್ಕೆ ಮಾಡ್ತಾ ಇದೀಯಾ? ಸುಮ್ಕೆ ಅನಿಯ ನನ್ನ ಜೊತೆ ಬಾ. ನೀನು ನನ್ನ ಲವ್ ಮಾಡ್ತಾನೆ, ನೀನು ಮದುವೆ ಮಾಡ್ಕೊಂಡ್ರದು ಆಸ್ತಿ ನೋಡಲ್ವಲ್ಲ ರೀ. ನಾನು ನಿಮ್ಮ ನೋಡೇ ಏನಿಯ ಮದುವೆ ಮಾಡ್ಕೊಂಡಿರೋದು. ಸರಿ, ಒಂದು 10 ನಿಮಿಷ ಸುಮ್ಕಿರಿ. ಮಾವ ಇನ್ನೇನು ಈಗಲೂ ಆಗ್ಲೋ ಬರ್ತಾರೆ. ಬಂದಿದ ತಕ್ಷಣ ಪೇಪರ್ ಓದ್ತಾರಲ್ಲ, ಆವಾಗ ಪೇಪರ್ ಏನೈತೆ ಅಂತ ತಿಳ್ಕೊಂಬಿಟ್ಟು ಹಿಂದೆ ನೆನೆಯ ಒಂದು ಸೆಕೆಂಡೂ ಇಲ್ಲಿರಕ್ಕಿಲ್ಲ, ಬಂದ್ಬಿಡ್ತೀನಿ ನಾನು. ಒಸಿ ಒಂದು 10 ನಿಮಿಷ ಸುಮ್ಕಿರಿ. ನೀನು ನನ್ನ ಇಷ್ಟಪಡ್ತಿದ್ಯಾ ತಾನೆ? ಮತ್ತು ನಾನು ಹೇಳೋ ಮಾತ್ರ ಒಸಿ ಕೇಳಿಸ್ಕೊಳ್ಳಿ. 10 ನಿಮಿಷ ಇರಿ. 5 ನಿಮಿಷ 10 ನಿಮಿಷ ಅಲ್ಲ, ಅರ್ಧ ಗಂಟೆ ಏನಿಯ ಇರು. ಯಾರು ಬೇಡ ಅಂತ ಹೇಳ್ತಾರೆ? ಅರ್ಧ ಗಂಟೆ ಇದ್ರೂ ಯಾರು ಬೇಡ ಅಂತ ಹೇಳ್ತಾರೆ? ಇದ್ದು ಸಾಯಿ, ನನಗೇನಂತೆ. ಬರಲಿ ಆಸ್ತಿ ಎಲ್ಲ ನನ್ನ ಮಗಳ ಹೆಸ್ರಿಗೆ ಬರಲಿ, ಆಮೇಲೆ ನೋಡ್ಕೊಂತಾಳೆ ಅವಳೆ. ನೀನಿಯ ಮಗಳೇ, ಇಂಥವ್ರು ಲಕ್ಷ ಜನ ಬರ್ತಾರೆ, ನೀ ನನ್ನಂಗೇನಿಯ ಹೆಂಗೆ ನಿಂತ್ಕೋಬೇಕು ಅಂತಂದರೆ ಧೈರ್ಯವಾಗಿ ನಿಂತ್ಕೊಂಡು ಪೇಸ್ ಮಾಡ್ಬೇಕು. ಇವ್ರು ಎಲ್ಲನೂ ಹೆಂಗೆ ಪೇಸ್ ಮಾಡಬೇಕು ಅಂದರೆ ಹೆಂಗೆ ಪೇಸ್ ಮಾಡ್ಬೇಕು ನೀನು. ಇಂಥವ್ರೆಲ್ಲ ಕಾಂಜಿ ಪಿಂಚಿ ಜನಗಳೆಲ್ಲ ಬಂದೇ ಬರ್ತಾರೆ, ಸತ್ತೆ ಸಾಯ್ತಾರೆ. ನನ್ನ ಹೆಸ್ರಿಗೊಂದು ಬರಲಿ ಕಣಮ್ಮ. ಇವಳನ್ನೂ ಊರನ್ನು ಎಲ್ಲ ಹೆಂಗೆ ಆಟ ಆಡಿಸ್ತೀನಿ ಅಂತ ನೋಡು. ನಮ್ಮ ಹತ್ರ ಸಾಲ ಇಸ್ಕೊಂಡಿರೋ ಬಡ್ಡಿ ಜನಗಳಿಗೆಲ್ಲನೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ದರಿದ್ರದ ನಮ್ಮ ಮಕ್ಕಳು ದುಡ್ಡು ಅಂದರೆ ಸಾಯ್ತಾರೆ. ಥೂ, ಇವನು ಒಬ್ಬ ಅಣ್ಣನಂತೆ ಅಣ್ಣ. ಥೂ, ನನಗಂತೂ ನಿನ್ನ ಮಕ ನೋಡೋಕೆ ನಿನಗೆ ಅಸಹ್ಯ ಆಗ್ತೈತೆ. ಐಸೋ, ಇದೆಲ್ಲ ಬೇಕೇನೆ ನಮಗೆ? ಬಾ ಅಂತ ಹೇಳಿದ್ರೆ ನೀನು ಯಾಕೆ ಗೊತ್ತಿಲ್ಲ ಇಷ್ಟೊಂದು ನಟ ಮಾಡ್ತಾ ಇದೆಯಾ? ನಿನ್ನ ಗಂಡಂಗೆ ಅವಮಾನ ಮಾಡೋಕ್ಕೆ ಅಂತ ಇಲ್ಲಿ ನಿಂತ್ಕೊಂಡಿದ್ಯಾ ನೀನು? ಅವ್ರು ಅಷ್ಟು ಉಗಿತಾವ್ರೆ ಗಂಡನೂ ಎಲ್ಲನೂ. ನೀನು ಆದ್ರೂ ಕೇಳಿಸ್ಕೊಂಡು ನಿನ್ನ ಆಟ ನಡಿಬೇಕು ಅಂತ ನಿಂತ್ಕೊಬಿಟ್ಟಿದ್ಯಲ್ಲ ನೀನು. ನೀನೇ ನನ್ನ ಮಾನ ಮರೋದಿ ಕಳಿಬೇಕು ಅಂತ ಮಾಡಿದ್ದೇನೆ. ನಾನೇನಾದ್ರು ನಿನ್ನ ಆಸ್ತಿ ಕೇಳ್ಕೊಂಬಿಟ್ಟು ಬಾ ಅಂತ ಕಳಿಸಿದ್ದೀನಿ ನಿನ್ನ. ಸುಮ್ಮನೆ ನನ್ನ ಮಾನ ಮರೋದಿಯಾಗಿ ಕಳಿಸಿದ್ಯಾ ನೀನು? ಸುಮ್ಕೆ ನಡಿ. ಹಂಗಲ್ಲ ರೀ. ಅಯ್ಯ, 10 ನಿಮಿಷ ನಿಂತ್ಕ ಅಂತ ಹೇಳ್ದೆ ತಾನೆ ಮಾವಯ್ಯ. ಇನ್ನೇನು ಬರ್ತಾರೆ? 10 ನಿಮಿಷ ನಿಂತ್ಕ. 10 ನಿಮಿಷ ಅಲ್ಲ, 10 ಗಂಟೆ ನಿಂತ್ಕೊಂಡ್ರು ಅಷ್ಟೇನಿಯ ಏನಲ್ಲಿ ಪತ್ರದಾಗಿರೋದೇನು ಬದಲಾಗಕ್ಕಿಲ್ಲ. ಅಮ್ಮ, ಗಾಡಿ ಸೌಂಡ್ ಕೇಳಿಸ್ತೈತೆ. ಅಪ್ಪ ಬಂತು ಅಂತ ಕಾಣಿಸ್ತದೆ. ಓ, ಆಗ ಅಪ್ಪ ಬಂತು. ಅಪ್ಪ ಬೇಗನೂ ಹೇಳು, ಎಲ್ಲ ಆಸ್ತಿ ನಿನ್ನೆ ಹೆಸ್ರುನಾಗೈತೆ, ಎಲ್ಲ ನನ್ನ ಮಗಳ ಹೆಸ್ರಿಗೆ ಬರ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದರಿದ್ದ ಪೀಡಿಗಳು ಹೇಳು. ತೊಲಗ್ಲಿ, ನನಗಂತೂ ಅವಳು ಮುಖ ನೋಡಕ್ಕೂ ಅಸಹ್ಯ ಆಗ್ತೈತೆ. ಸುಮ್ಮನೆ ನಿಂತ್ಕೊಂಡು ಕಾಯ್ಕೊಂಡು ನಿಂತ್ಕೊಂಡವಳೆ ಕಿತ್ತೋದವಳು. ಬೇಗ ಓದ್ ಹೇಳಪ್ಪ ಎಲ್ಲನೂ. ಅಪ್ಪ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಅಮ್ಮನೂ ಬಿಡಕ್ಕಿಲ್ಲ, ತಂಗಿನೂ ಬಿಡಕ್ಕಿಲ್ಲ, ನಾನು ಎಂಡ್ರೂ ಬಿಡಕ್ಕಿಲ್ಲ. ನಾವು ಮಧ್ಯೆ ಸಿಗಾಕೊಂಡು ಸಾಯ್ಬೇಕು. ಈ ವಯಸ್ಸಿಗೆ ಬಾರೆ ಅಂತ ಹೇಳಿದ್ರೆ ಆ ಆಸ್ತಿ ಪತ್ರದ ಯಾರ ಹೆಸರಿನಾಗೈತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಕುಂತ್ಕೊಬಿಟ್ಟವಳೆ. ಅದು ಏನಾಯ್ತೋ ಹೇಳ್ಬಿಡಪ್ಪ ಸಾಕು. ಇವಳನ್ನ ಕರ್ಕೊಂಡು ನನ್ನ ಪಾಡು ನಾನು ಬೆಂಗಳೂರಿಗೆ ಹೋಗಿ ಕೂಲಿ ರಾಲಿ ಮಾಡ್ಕೊಂಡು ಹೆಂಗೋನೂ ಜೀವನ ಮಾಡ್ಕೊಂಡು ಇರ್ತೀನಿ. ನನಗಂತೂ ಯಾರ ಸವಾಸನೂ ಬೇಕಾಗಿಲ್ಲ ಕಣಪ್ಪ, ಯಾರ ಆಸ್ತಿನೂ ಬೇಕಾಗಿಲ್ಲ. ಹೇಳ್ರಿ, ಬಾಯಿಗೆ ಏನು ತುರಿಕೊಂಡಿದ್ದೀರಾ ನೀವು? ಹೇಳ್ರಿ ಬಿರ್ನಾ, ಕೊಡಪ್ಪ ಇಲ್ಲಿ, ನಾನೇ ಓದ್ಕೋತೀನಿ. ಏನೈತೆ ಈ ಆಸ್ತಿ? ಪಾಣಿ 15ನೇ ಪಾಣಿ 16ನೇ ಪಾಣಿ ಈ ಸಂಪೂರ್ಣ ಆಸ್ತಿ ಎಲ್ಲನೂ. ಅಮ್ಮ, ಯಾಕೆ ಇವಾಗ ನಿನಗೇನೈತೆ? ಯಾಕೆ ಹಿಂಗೆ ಬಾಯ್ ಬಿಡ್ಕೊತಾ ಇದೆಯಾ? ಯಾಕೆ ಅಮ್ಮ? ಅಮ್ಮ, ಅದು ಅಮ್ಮ, ಈ ಆಸ್ತಿ ಎಲ್ಲನೂ ನನ್ನ ಹೆಸ್ರಿನಾಗೂ ಇಲ್ಲ, ನಿನ್ನ ಹೆಸ್ರಿನಾಗೂ ಇಲ್ಲ, ಅಪ್ಪನ ಹೆಸ್ರಿನಾಗೂ ಇಲ್ಲ. ಇದೇನೇ ಹೇಳ್ತಿದ್ಯಾ ನೀನು? ಮತ್ತೆ ಯಾರ ಹೆಸ್ರಿನಾಗೈತೆ? ಇದು ಎಲ್ಲನೂ ಅಣ್ಣಯ್ಯನ ಹೆಸರಿನಾಗೈತೆ ಕಣಮ್ಮ. ಇದೇನೇ ಹೇಳ್ತಾ ಇದೀಯ ಮಗಳೇ ನೀನು? ಇದೇನೇ ಹೇಳ್ತಿದ್ಯಾ? ಈ ಪತ್ರೊಳಗೆ ಏನಾಯ್ತು ಅದನ್ನೇ ಹೇಳ್ತಾ ಇದ್ದೀನಿ ಕಣಮ್ಮ. ಎಲ್ಲ ಆಸ್ತಿನೂ ಅಣ್ಣಯ್ಯನ ಹೆಸರಿನಾಗೈತೆ ಕಣಮ್ಮ. ಲೋಪರ್ ನನ್ನ ಮಗನೇ, ಒಂದಿ ನನ್ನ ಮಗನೇ, ನಾಯಿ ನನ್ನ ಮಗನೇ, ಪೀಡೆ ನನ್ನ ಮಗನೇ, ಏನ್ಲ ಮಾಡಿದ್ಯಾ ನೀನು? ಗಂಡಲ್ಲ ನೀನು, ಬಣ್ಣನ ಮಗ ನೀನು. ಏನ್ಲ ನನಗೂ ನನ್ನ ಮಗಳಿಗೂ ಮೋಸ ಮಾಡ್ಬಿಟ್ಟು ಎಲ್ಲನೂ ಬರ್ದ್ಬಿಟ್ಟಿದ್ಯಲ್ಲ ನಿನ್ನ ಮಗನ ಹೆಸರಿಗೆ. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಬಿಟ್ಬಿಡ್ತೀನಿ ಅನ್ಕೊಂಡ ನೀನ. ನಮ್ಮ ಅಣ್ಣನ ಕರೆಸ್ತೀನಿ, ನಮ್ಮ ಅಣ್ಣನ ಕರೆಸ್ಬಿಟ್ಟು ನಿನ್ನ ಜನ್ಮ ಜಾಲಿಸ್ಬಿಡ್ಲಿಲ್ಲ ಅಂತಂದ್ರೆ ಕೇಳು. ನಮ್ಮ ಅಣ್ಣಗಳು ಮೊದಲೇ ರೋಡಿಗಳು ಕರೆಸ್ಬಿಟ್ಟು ನೀನು ಹೊಡ್ಸಾಕ್ಲಿಲ್ಲ ಅಂತಂದ್ರೆ ಕೇಳು. ಲೋಪರ್ ನನ್ನ ಮಗನೇ, ಅವತ್ತೇನಂತ ಹೇಳ್ದೆ? ಎಲ್ಲ ಆಸ್ತಿನೂ ನಿಂದೆ ಕಣಮಿ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಎಲ್ಲನೂ ಮಗನ ಹೆಸರು ಬರ್ದು ಕುತ್ಕೊಂಡಿದ್ಯಲ್ಲ. ಹಳೆ ಬೇವರ್ಸಿನ ತಗೊಬಂದು ಬಿಟ್ಬಿಡ್ತೀನಿ ಅಂತ
ಬಿಟ್ಕೊಂಡೆ ನಿನ್ನ ಹಾ ನಾನಂತೂ ನಿನ್ ಬಿಡಕ್ಕಿಲ್ಲ ನೋಡ್ತಾ ಇರು ನನಗೆ ಬಾಯಿಗೆ ಮಾತುಗಳೇ ಬರ್ತಿಲ್ಲ ಟೆನ್ಷನ್ ಆಯ್ತಾಯ್ತು ನನಗೆ ನೋಡ್ಲಾ ಆ ಪತ್ರ ಎಲ್ಲ ಅರ್ಧಾಕ್ಬಿಟ್ಟು ಸುಮ್ಕೆನೇನಿಯ ನನ್ನ ಮಗಳ ಹೆಸರು ಬರದ್ರೆ ಸರಿ ಇಲ್ಲಾಂದ್ರೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇ ನಿನ್ನ ಬರಿಲ್ಲ ಲೇ ಮಗಳೇ ಅದೆಲ್ಲ ಅರ್ಧಾಕೆ ಬರಿಯೇ ಅಯ್ಯೋ ಪಾಪ ಏನು ಗೊತ್ತಿಲ್ಲ ಅಂತ ಅನ್ನಿಸ್ತೈತೆ ಅರ್ಧಕ್ಕೆ ಬರೆಯಕ್ಕದೇನು ಮಾವನ ಆಸ್ತಿ ಅಲ್ಲ ಅದೆಲ್ಲ ನಮ್ಮ ಅತ್ತೆ ಆಸ್ತಿ ಅಂದ್ರೆ ನನ್ನ ಗಂಡರ ಅಮ್ಮರ ಆಸ್ತಿ ಇದೆಲ್ಲನೂ ಯಾವ ಆಸ್ತಿನೂ ಮಾವನ ಆಸ್ತಿ ಅಲ್ಲ ಮಾವನೇನೆ ಮನೆ ಅಳಿಯಾಗಿ ಈ ಮನೆಗೆ ಬಂದು ಜೀವನ ಮಾಡ್ಕೊಂಡಿದ್ರು ಅಂದ್ರೆ ಮಾವಂದು 10 ಪೈಸಾ ಆಸ್ತಿನೂ ಇಲ್ಲೇನೂ ಇಲ್ಲ ಎಲ್ಲನೂ ನಮ್ಮ ಅತ್ತೆ ಸತ್ತಗೋರಲ್ಲ ನಮ್ಮ ಅತ್ತೆದೇನೆ ಆಸ್ತಿ ನಮ್ಮ ಅತ್ತೆ ಸಾಯಕ್ಕಿನ ಮುಂಚೆ ನಮ್ಮ ಅತ್ತೆಗೇನೋ ಕಾಯಿಲೆ ಬಂದಿತ್ತಂತೆ ಅದಕ್ಕೆ ನಮ್ಮ ಅತ್ತೆಗೆ ಮೊದಲೇ ಗೊತ್ತಿತ್ತು ನಮ್ಮ ಮಾವ ಕಳ್ಮಾವ ಇನ್ನೊಂದು ಮದುವೆ ಆಗೇ ಆಗ್ತಾನೆ ಚಪಲ ಚೆನ್ನಿಗರಾಯ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಅತ್ತೆ ಯಾಕೆ ಬೇಕು ಅಂತ ಸಂಪೂರ್ಣ ಆಸ್ತಿನ ಎಲ್ಲನೂ ಸ್ವಂತ ಮಗನ ಹೆಸ್ರಿಗೆ ವಿಲ್ ಮಾಡಿಕ್ಕಿ ಎಲ್ಲ ಅವನ ಹೆಸ್ರಿಗೆ ಬರ್ದಿಕ್ಕಿ ಆಮೇಲೆ ಸತ್ತಿರೋದು ಇವಾಗ ನೀವು ಬಾಯ್ ಬಡ್ಕೊಂಡ್ರು ಅಷ್ಟೇ ಬಾಯ್ ಬಡ್ಕೊಂಡ್ಲಿಲ್ಲ ಅಂದ್ರು ಅಷ್ಟೇ ಅಯ್ಯೋ 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 ಹಳೆ ಬೇವರ್ಸಿ ನನ್ನ ಮಗನೇ ಏನ್ಲ ಮಾಡಿದ್ಯಾ ನೀನು ಏನ್ಲ ಮಾಡಿದ್ಯಾ ಈ ಆಸ್ತಿ ಯಾವ್ದು ನಿಂದಲ್ವಾ ಮತ್ತೆ ಅವತ್ತು ಮದುವೆ ಮಾಡ್ಕೊಳಕ್ಕೆ ಹೆಣ್ ಕೇಳಕ್ ಬಂದ್ರೆ ಅಷ್ಟು ಆಸ್ತಿ ನಿಂಗೆ ಬರ್ಕೊಡ್ತೀನಿ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡ್ದಲ್ಲೋ ಗುಬೆ ನನ್ನ ಮಗನೇ ಆವಾಗ ಯಾರು ನನಗೆ ನಮ್ಮೂರಾಗ ಎಲ್ರಿಗೂ ಗೊತ್ತಿತ್ತು ಮನೆ ಅಳಿಯ ನಾನು ಅಂತ ಹೇಳ್ಬಿಟ್ಟು ಯಾರು ನಂಗೆ ಹೆಣ್ಣು ಕೊಡ್ತಾ ಇರಲಿಲ್ಲ ಅದಕ್ಕೆ ನೀವು ಊರೆಲ್ಲ ಹುಡ್ಕಾಡ್ದೆ ಎಲ್ಲೂ ಸಿಗಲಿಲ್ಲ ಹೆಣ್ಣು ಅದಕ್ಕೆ ನಿಮ್ಗೆ ದೂರ ಅಲ್ವಾ ನಿಮ್ಗೆ ಏನೂ ಗೊತ್ತಿರಲಿಲ್ವಲ್ಲ ನಮ್ಮ ಊರ ವಿಷಯ ಅದಕ್ಕೆ ನೀ ಆಸ್ತಿ ಪತ್ರ ಎಲ್ಲನೂ ನನಗೆ ಮೊದಲೇ ಗೊತ್ತಿತ್ತು ಎಲ್ಲ ನನ್ನ ಮಗನ ಹೆಸರಿನಾಗೆ ನೀ ಐತೆ ಆಸ್ತಿ ಅಂತ ಹೇಳ್ಬಿಟ್ಟು ಆದರೆ ನಿಂಗೆ ಹೇಳಿದ್ರೆ ರೇಗಾಡ್ತೀಯ ಅಂತ ಸುಮ್ಮನಾದೆ ಮನೆಗೇನಾದರೂ ಪತ್ರ ಇಕ್ಬಿಟ್ರೆ ನೀನು ಒಂದಲ್ಲ ಒಂದಿನ ತೆಗೆದ್ಬಿಟ್ಟು ಪತ್ರ ನೋಡ್ತೀಯಾ ಅಂತ ಹೇಳ್ಬಿಟ್ಟು ಭಯಕ್ಕೆ ನಾನೇನಿಯ ಮನೆಗಿದ್ರೆ ಅಲ್ಲಿ ಕಚ್ಚಾಗ್ತವೆ ಇಲ್ಲಿ ಕಚ್ಚಾಗ್ತವೆ ಜಿರಳೆ ಕಚ್ಚಾಗ್ತವೆ ಅಂತ ಏನೋ ಸುಳ್ಳು ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ನಾನು ಲಾಕರಾಗಿ ಮಡಗಿದ್ದೆ ಎಂದೂ ಪತ್ರನ ಮನೆಗೆ ತಂದೇ ಇಲ್ಲ ನಾನು ಸುಮ್ಮನೆ ನೀವೆಲ್ಲ ನೋಡ್ಕೊಬಿಡ್ತೀರಾ ಅಂತ ಹೇಳ್ಬಿಟ್ಟು ಈ ಪತ್ರದಾಗ ಏನಾಯ್ತೋ ಅದೆಲ್ಲ ನಿಜನೇನಿಯ ಆಸ್ತಿ ಎಲ್ಲ ನನ್ನ ಮೊದಲನೇ ಎಂಟ್ರದೇನೇನಿಯ ಅವಳೆಲ್ಲನೂ ಇವಾಗ ಮಗನ ಹೆಸರಿಗೆ ಬರ್ದಿಕ್ಕವಳೆ ನಾನೇನು ಮಾಡಲಿ ಅಪ್ಪ ಅಲ್ಲ ನೀನು ಅಪ್ಪ ಅಲ್ಲ ಕಂತ್ರಿ ನೀನು ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ಅಮ್ಮನ ಯಾಮರ್ಸ್ಬಿಟ್ಟಲ್ಲ ದೊಡ್ಡ ಕಂತ್ರಿ ನೀನಂತನೂ ಥೂ ಅಪ್ಪ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗ್ತೈತೆ ಎಲ್ಲ ಮೋಸ ಮಾಡ್ಬಿಟ್ಟಲ್ಲಪ್ಪ ನೀನು ಎಲ್ಲ ಮೋಸ ಮಾಡ್ಬಿಟ್ಟಲ್ಲ ಒಂದು ಮಾತು ನಮ್ಮ ಅಮ್ಮಂಗೆ ಅವತ್ತೇ ಹೇಳಿದ್ರೆ ನಮ್ಮಮ್ಮ ಮದುವೆ ಮಾಡ್ಕೊಂತ ಇರಲಿಲ್ಲ ನಾನು ಹುಡ್ತಾನೂ ಇರಲಿಲ್ಲ ಇವ್ರ ಮುಂದೆಲ್ಲ ಅವಮಾನ ಮಾಡಿಸ್ಕೊಳ್ತಾನೂ ಇರಲಿಲ್ಲ ಅಂದರೆ ಈ 1 ರೂಪಾಯಿ ಆಸ್ತಿನೂ ನನಗಿಲ್ಲ ಅಂತ ಅನ್ನೋ ಮತ್ತೆ ನಾವೇನು ಬೀದಿಗೆ ಬರಬೇಕಾ ಇವರೆಲ್ಲ ಮೆರಿಬೇಕಾ ಅದೆಲ್ಲ ನಂಗೇನು ಬೇಡಪ್ಪ ನಂಗೆ ಅದೆಲ್ಲ ಗೊತ್ತಿಲ್ಲ ನನಗಂತೂ ಸಂಪೂರ್ಣ ಆಸ್ತಿನೂ ನನ್ನ ಹೆಸ್ರಿಗೆ ಏನಿಯ ಬರ್ಕೊಡ್ಬೇಕು ಅಷ್ಟೇನಿಯ ಇಲ್ಲ ಅಂದರೆ ನಾನಂತೂ ಸುಮ್ಕೆ ಇರಕ್ಕಿಲ್ಲ ಅಂದರೆ ಇರಕ್ಕಿಲ್ಲ ನನಗೆ ಬೇಕು ಆಸ್ತಿ ಎಲ್ಲನೂ ಏನಿದೆಯಲ್ಲ ನಿಮ್ಮ ಅಮ್ಮ ಸಂಪಾದನೆ ಮಾಡಿದ ಆಸ್ತಿ ಅಲ್ಲ ಕಣಮ್ಮ ನಮ್ಮತ್ತೆ ಆಸ್ತಿ ಇದೆಲ್ಲನೂ ಏನು ಭಾಳ ಮೆರಿತಿದ್ದೆ ಭಾಳ ದುರಂಕಾರ ಮಾಡ್ತಾ ಇದ್ದೆ ನಮ್ಮ ಅತ್ತೆ ಕಷ್ಟಪಟ್ಬಿಟ್ಟು ದುಡ್ದು ಸಂಪಾದನೆ ಮಾಡ್ಕೊಂಡಿರೋದು ಮಾವ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ನಂಗೆ ಚಂದ ಗೊತ್ತಾಯ್ತು ಅದಕ್ಕೆ ಬಂದು ನಾನು ಹೇಳಿದ್ದು ಆಸ್ತಿ ಪತ್ರ ಎಲ್ಲನೂ ತೋರಿಸಿ ಅಂತ ಹೇಳ್ಬಿಟ್ಟು ಆವಾಗ ನಮ್ಮ ಪಪ್ಪ ನಿಮಗೆ ಗೊತ್ತಾಗಲಿ ಅಂತ ಈ ಮಾವ ಬಚ್ಚಿಕ್ಕಿರೋ ವಿಷಯ ನನಗೂ ಮೊದಲೇ ಗೊತ್ತಿತ್ತು ಅದಕ್ಕೆ ನಾನು ಬರಗಂಟ ಕಾಯ್ಕೊಂಡು ನಿಂತಿದ್ದು ರೀ ಯಾಕ್ರಿ ಬಾಯ್ ಬಿಟ್ಕೊಂಡು ನಿಂತಿದ್ದೀರಾ ಈ ಮನೆ ಆಸ್ತಿ ಪಾಸ್ತಿಗೆಲ್ಲ ನೀವೇ ಒಡೆಯ ನೀವು ಹೆಂಗಿರ್ಬೇಕು ಇನ್ನು ಮ್ಯಾಲ ನೋಡ್ತಾ ಇರ್ರಿ ಅವಳೆಲ್ಲ ಸಾವುಕಾತಿ ನಾನು ಸಾವುಕಾತಿ ಐಶ್ವರ್ಯ ಸಾವುಕಾತಿ ಗೊತ್ತಾಯ್ತಾ ಇನ್ನೇನಿದ್ರು ನಂದೇ ನಡೀತದೆ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಇದ್ಯಾಕ್ರಿ ಒಳ್ಳೆ ಗರ ಬಡ್ದರ ನಿಂತ್ಕೊಂಡಿದ್ರಲ್ಲ ಖುಷಿ ಪಡಿ ಅಯ್ಯೋ ಈ ವಿಷಯ ಎಲ್ಲ ನಂಗೆ ಹೆಂಗೆ ಗೊತ್ತಾಯ್ತು ಅಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ ನೀವು ನಂಬಲೇ ಇಲ್ಲ ಈಗಾದ್ರೂ ನಂಬ್ತಿರ ತಾನೆ ನಿಮ್ಮ ಮುದ್ದಿನ ಎಂಟಿನ ಈ ಆಸ್ತಿ ಎಲ್ಲನೂ ಇವಾಗ ನಮ್ದು ರೀ ನಮ್ದು ನಮ್ಗೆ ಹೆಂಗೆ ಬೇಕೋ ಹಂಗಿರ್ಬೋದು ಇನ್ನು ಈ ಮನೆಯಿಂದ ನಮ್ಮನ್ನು ಯಾರು ಈಚೆ ಕಡೆಗೆ ಹಾಕಂಗಿಲ್ಲ ನಾವೇ ಈಚೆ ಕಡೆಗೆ ಹಾಕ್ಬೇಕು ಎಲ್ರೂ ಅಪ್ಪ ಇಷ್ಟು ದಿನಕ್ಕಾದ್ರೂ ನನಗೆ ಖುಷಿ ಆಯ್ತಲ್ಲ ಅಷ್ಟೇ ಸಾಕು ಅದಕ್ಕೆ ಹೇಳೋದು ದೇವರು ಒಳ್ಳೆ ಮನಸ್ಸಿದ್ರೆ ಒಳ್ಳೇರಿಗೆಲ್ಲೋ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ದೇವರು ಕಣ್ಬಿಟ್ಬಿಟ್ಟಾರಿ ಅಂತೂ ಇಂತೂ ನಮ್ಮಿಬ್ರಿಗೂ ಒಳ್ಳೇದೇ ಆಯಿತು ನೋಡಿ ಅಬ್ಬಬ್ಬಾ ಅದು ನಾನು ಹುಟ್ಟಿದಾಗಿಂದ ಇಲ್ಲಿ ಗಂಟ ಅಪ್ಪಯ್ಯ ನನಗೆ ವಿಷಯ ಹೇಳೇ ಇರಲಿಲ್ಲ ನನಗಂತೂ ನಂಬಕ್ಕೆ ಆಯ್ತಿಲ್ಲ ಏನು ಆತೈತೆ ಏನು ಎತ್ತ ಈಗಲೂ ಕನಸೋ ಏನೋ ನನಗಂತೂ ತಲೆಯೆಲ್ಲ ತಿರುಗ್ತಾಯಿತ್ತು ನನಗಂತೂ ಅಯ್ಯೋ ತಲೆ ತಿರುಗಬೇಕಾಗಿರೋದು ನಮ್ಗಲ್ಲ ರೀ ಬಾಯಿ ಬಡ್ಕೋಬೇಕಾಗಿರೋದು ನಾವಲ್ಲ ರೀ ಅವ್ರಿಗೆ ನಾವು ಯಾಕೆ ತಲೆ ತಿರುಗಬೇಕು ನಾವಿಬ್ರು ಸಂದ ಕೇಣಿಯ ಇರಬೇಕು ಸುಮ್ಕಿರ್ರಿ ನೀವೇನು ಯೋಚನೆ ಮಾಡಬೇಡಿ ಆರಾಮಾಗಿರ್ರಿ ಎಲ್ಲನೂ ನಾನು ನೋಡ್ಕೊಂತೀನಿ ಮುಂದೆ ನೀವ್ಯಾಕೆ ಯೋಚನೆ ಮಾಡ್ತೀರಾ ನಾನಿಲ್ವಾ ಇಲ್ಲಿ ನಿಮ್ಮ ಹೆಂಡ್ತಿ ನಿನ್ನ ಬಾಯಿಗೆ ಇಷ್ಟು ಮಣ್ಣಾಕ ನೆಗದ್ ಬಿಂದು ಎಳ್ಳಿಕಾಯಿ ಆಗೋಗ ನನ್ನ ಮಗನೇ ಇಷ್ಟು ದಿನ ಎಲ್ಲನೂ ಗೊತ್ತಿದ್ರು ಬಾಯಿಗೆ ಏನು ತುರಿಕೊಂಡು ಕೂತ್ಕೊಂಡಿದ್ದೀನಿಲ್ಲ ನೀನು ಹೇಳೋಕ್ಕಾಯ್ತಿಲ್ವಲ್ಲ ನಿನಗೆ ಏನೋ ಒಂದು ಮಾಡ್ತಾ ಇದ್ನಲ್ಲ ಗೂಬೆ ನನ್ನ ಮಗನೇ ಎಲ್ಲ ಬಾಯಿ ಮುಚ್ಚಿಕೊಂಡು ಇವತ್ತು ನನ್ನ ನಡು ಬೀರಿಗೆ ತಂದ್ಬಿಟ್ಟ ಈ ವಿಷಯ ಎಲ್ಲ ಊರಾಗ ಗೊತ್ತಾಯ್ತು ಅಂತಂದರೆ ಅಷ್ಟೇ ನಂದು ನಿಂದು ಕತೆ ಮುಗೀತದೆ ಅಮ್ಮ ಏನಮ್ಮ ಮಾಡೋದು ಇವಾಗ ಏನಮ್ಮ ಮಾಡೋದು ಏನೇನೋ ಆಸೆ ಕನಸು ಇಕ್ಕೊಂಡು ಇಲ್ಲಿ ಗಂಟ ಬಂದ್ಬಿಟ್ನಲ್ಲಮ್ಮ ನಾನು ಇಲ್ಲಿ ಗಂಟ ಬಂದ್ಬಿಟ್ಟೆ ಇವಾಗ ಏನಮ್ಮ ಮಾಡೋದು ಊರಿನ ಜನ ಎಲ್ಲ ಆಡ್ಕೊಂಡು ಹೋಗ್ಬಿಡ್ತಾರೆ ಕಣಮ್ಮ ಏನಾರ ಒಂದು ಮಾಡು ಕಣಮ್ಮ ಇಲ್ಲ ಅಂತಂದ್ರೆ ಆಗಕ್ಕಿಲ್ಲ ಕಣಮ್ಮ ಏನಾರ ಒಂದು ಮಾಡಬೇಕು ಕಣಮ್ಮ ಮಾಡಮ್ಮ ಏನಾದ್ರೂ ನನಗೆ ಗೊತ್ತಾಯ್ತಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು ನನಗೆ ತಲೆ ಕೆಟ್ಟ ಕೆರ ಹಿಡ್ದೈತೆ ನೀನು ಹೋಗಿ
ನನಗೆ ಮೋಸ ಮಾಡ್ಬಿಟ್ಟ ನನ್ನ ಗಂಡ ನಿಂತ್ಕೊಂಡಿರೋದು ನೋಡು. ನನಗೆ ಮೊದಲೇ ಗೊತ್ತಿದ್ರೆ ಇವನ್ ಕತ್ತೆ ತೆಗೆದು ಬಿಡ್ತಿದ್ದೆ. ಥು, ಈಗ ಏನು ಮಾಡಲಿ ಮಗಳೇ, ಏನು ಮಾಡಲಿ?